ನಮಸ್ಕಾರ ಎಲ್ರಿಗೂ. ಪ್ರತಿ ತಿಂಗಳ ಥರ ಇವತ್ತು ಕೂಡ ಲೂಲುಗೆ ಹೋಗ್ತಾ ಇದ್ದೀವಿ. ಮಂತ್ಲಿ ಒಂದು ಸಲ ನಾವು ಸಿಟಿಗೆ ಹೋಗ್ತಾ ಇರ್ತೀವಿ, ಏನಾದರೂ ಐಟಮ್ ಪರ್ಚೇಸ್ ಮಾಡೋದಕ್ಕೆ, ಏನಾದರೂ ಬೇಕು ಅಂದರೆ ತರೋದಕ್ಕೆ. ಇದು ನಮ್ಮ ಕ್ಯಾಂಪು ಸಿಟಿಯಿಂದ ತುಂಬ ದೂರನೇ ಇದೆ, ಮಿನಿಮಮ್ ಒಂದು 70 ಕಿಲೋಮೀಟ್ರ್ ಇದೆ. ಇದು ಕಡಿಮೆನೇ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಇನ್ನು ಕೆಲವು ಕ್ಯಾಂಪೆಲ್ಲ ತುಂಬ ದೂರ ಇರ್ತವೆ, ಇನ್ನು ಕೆಲವೆಲ್ಲ ಹತ್ತಿರದಲ್ಲಿರ್ತವೆ. ಸೈಟ್ ಅಂತ ಕೂಡ ನಾವು ಕರಿತೀವಿ ಇದನ್ನು. ಇಲ್ಲಿ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಡೆಸರ್ಟಲ್ಲೇ ಇರುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿದ್ರೆ ಸಿಟಿಯಿಂದ ಹತ್ತಿರದಲ್ಲಿ ಕಡಿಮೆ, ಇನ್ನು ಮಿಕ್ಕಿದ್ದೆಲ್ಲ ಜಾಸ್ತಿ ಸಿಟಿಯಿಂದ ದೂರನೇ ಇರುತ್ತೆ. ಅಲ್ಲಲ್ಲಿ ರೋಡ್ ಪಕ್ಕದಲ್ಲಿ ಕೂಡ ಈ ಥರ ಪೊಲೀಸೆಲ್ಲ ಇರ್ತಾರೆ. ಸಿಟಿಯಿಂದ ಹೋಗೋದಕ್ಕೆ ನಿಮ್ಮ ಹತ್ರ ಸ್ವಂತ ವೆಹಿಕಲ್ ಇರಬೇಕು, ಇಲ್ಲಾಂದರೆ ಯಾರಾದರೂ ಗೊತ್ತಿರೋ ಇರಬೇಕು. ಅದ್ರ ಜೊತೆ ನಿಮ್ಮ ಕಂಪ್ನಿಯಿಂದ ಪರ್ಮಿಷನ್ ಕೂಡ ಬೇಕು. ಇಲ್ಲಿ ನಮ್ಮ ಕಂಪ್ನಿಯಿಂದ ಪರ್ಮಿಷನ್ ಇದೆ. ನಮ್ಮದು ಆಂಬುಲೆನ್ಸ್ ಇದೆ. ಆಂಬುಲೆನ್ಸಲ್ಲಿ ನಾವು ಮಂತ್ಲಿ ಒನ್ಸು ಇಲ್ಲಾಂದರೆ ವಾರಕ್ಕೊಂದ್ಸಲ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತಾ ಇರ್ತೀವಿ. ಸೌದಿ ಅರೇಬಿಯಾದಲ್ಲಿ ತುಂಬ ಪ್ರಾಜೆಕ್ಟ್ ಚಾಲೂ ಇದೆ. ಅದರಲ್ಲಿ ಇದು ಒಂದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹೊಸ ಪೈಪ್ಲೈನ್ ಪ್ರಾಜೆಕ್ಟು. ಇದೇ ಥರ ರೋಡು ಅಕ್ಕಪಕ್ಕದಲ್ಲಿ ನೀವು ಇನ್ನೂ ಮುಂದೆ ನೋಡ್ತಾ ಹೋಗ್ಬೋದು. ಸುಮಾರು ಪ್ರಾಜೆಕ್ಟು ಮೈನಿಂಗ್ದು ಮತ್ತು ಬೇರೆ ಬೇರೆ ಈ ಗ್ರಾನೈಟ್ದು ಈ ಥರ ಪ್ರಾಜೆಕ್ಟ್ ಎಲ್ಲ ತುಂಬ ನಡೀತಾ ಇರುತ್ತೆ. ನೀವೇನಾದರೂ ಸೌದಿ ಅರೇಬಿಯಾಗೆ ಬರಬೇಕು ಅಂದ್ಕೊಂಡಿದ್ರೆ, ಮನೇಲಿ ಒಬ್ಬನೇ ಮಗ ಇದ್ದರೆ, ಇಲ್ಲ ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದರೆ, ಬರೋದಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ. ನಮಗೆ ಇಲ್ಲಿ ಬಂದು 2 ವರ್ಷ ಆಯಿತು, ಲೀವ್ ಕೊಟ್ಟಿಲ್ಲ. ಕೆಲವು ಕಂಪ್ನಿ ಲೀವ್ ಕೊಡ್ತಾರೆ, ಕೆಲವು ಕಂಪ್ನಿಲಿ ಲೀವ್ ಅರೇಂಜ್ ಮಾಡೋದಿಲ್ಲ ಬೇಗ. ನಮಗಂತೂ ತುಂಬಾ ಬೇಜಾರಾಗ್ತಿದೆ. ಊರಿಂದ 1.5 ವರ್ಷ ಆಯಿತು ಊರು ನೋಡ್ಬಿಟ್ಟು. ಹಾಗೆ ಇಲ್ಲಿ ತುಂಬ ಬಿಸಿಲು ಕೂಡ ಇರುತ್ತೆ, ಎಬೋವ್ 45 ಡಿಗ್ರಿ ಮೇಲೆ ಇರುತ್ತೆ. ನಿಮಗೇನಾದರೂ ಮೂಗು ಸೋರೋದು, ಮೂಗಲ್ಲಿ ರಕ್ತ ಬರೋದು, ಮತ್ತು ಬೇರೆ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರು, ಹಾಗೆ ಟೆಂಪ್ರೇಚರ್ ನಮಗೆ ತಡ್ಕೊಳಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಪ್ರತಿದಿನ ಮೂಗು ಸೋರೋರನ್ನ ತುಂಬ ಜನ ನೋಡ್ತೀವಿ. ಬಿಸಿಲಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಾರೆ, ಬಂದ ತಕ್ಷಣ ಬರೋ ದಾರಿಲಿ ಮೂಗು ಓಪನ್ ಆಗಿರುತ್ತೆ, ನೋಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇದು ಇಲ್ಲಿ ಕ್ಯಾಮ್ರಾ. ನೀವೇನಾದರೂ ಸ್ಪೀಡಾಗಿ ಹೋದ್ರಿ, ಡೆಸರ್ಟಿಂದ ತುಂಬ ದೂರ ಇದ್ರೂ ನೋಡಿ ಕ್ಯಾಚ್ ಆಗ್ತಾರೆ. ತುಂಬ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಇಲ್ಲಿ ನೋಡಿ ಮೈನಿಂಗ್ ಕೆಲಸ ನಡೀತಾ ಇದೆ. ಇದಕ್ಕೆ ಮೇ ಬಿ ಗ್ರಾನೈಟ್ದು ಅನಿಸುತ್ತೆ. ಹಾಗೆ ಇನ್ನು ಕೆಲವರು ಈ ಬಿಸಿಲಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ನಮಗೆ ಬಿಸಿಲು ಅಂದರೆ ಅಲರ್ಜಿ ಆಗುತ್ತೆ, ಅಂದರೆ ಮೈಯೆಲ್ಲ ಗುಳೆ ರ್ಯಾಷಸ್ ಥರ ಆಗುತ್ತೆ ಇಂಥ ಕೆಲವರೆಲ್ಲ ಹೇಳ್ತಾರೆ. ಇನ್ನು ಬೇರೆ ಬೇರೆ ಏನಾದರೂ ನಿಮಗೆ ಡಿಸಾರ್ಡರ್ಸ್ ಇದ್ದರೆ, ಇಲ್ಲ ಬಿಸಿಲಿಗೆ ಅಲರ್ಜಿ ಥರ ಇದ್ದರೆ, ಡಸ್ಟ್ ಅಲರ್ಜಿ ಇದ್ದರೆ ಒಂದ್ಸಲ ಯೋಚನೆ ಮಾಡಿ. ನೀವು ಚೂಸ್ ಮಾಡಿರೋ ಕಂಪ್ನಿ ಒಳ್ಳೇದಾ, ಯಾವ ಥರ ಕೆಲಸ, ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಡೆಸರ್ಟ್ ಅಂದರೆ ಅಲ್ಲಿ ನಿಮಗೆ ಎಲ್ಲ ಫೆಸಿಲಿಟಿ ಇರುತ್ತೆ. ಆ್ಯಕ್ಚುಲಿ ಕ್ಲಿನಿಕ್ ಇರುತ್ತೆ, ಮತ್ತು ಊಟ, ಫುಡ್ಡು, ಅಕಾಮಿಡೇಷನ್ ಎಲ್ಲ ಇರುತ್ತೆ. ಆದರೆ ನಿಮ್ಗೆ ಬಿಸಿಲಲ್ಲಿ ನೀವು ತಡ್ಕೋಬೇಕಷ್ಟೇ. ಬಿಸಿಲಲ್ಲಿ ತುಂಬ ಬಿಸಿಲು, ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ. ಅದೆರಡಕ್ಕೂ ನೀವು ಅಡ್ಜಸ್ಟ್ ಆಗ್ತೀರ ಅಂದರೆ ಏನೂ ತೊಂದರೆ ಇಲ್ಲ. ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ಪಂಪ್ ಸ್ಟೇಷನು. ಇಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಪೆಟ್ರೋಲ್ ಬಂದು ಮತ್ತು ಕ್ರೂಡ್ ಆಯಿಲ್ ಎಲ್ಲ ಬಂದುಬಿಟ್ಟು ಇಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡ್ತಾರೆ. ಕ್ರೂಡ್ ಆಯಿಲಲ್ಲಿ ಆಯಿಲ್ ಬೇರೆ, ಪೆಟ್ರೋಲ್ ಬೇರೆ, ಹಾಗೆ ಡೀಸೆಲ್ ಬೇರೆ, ಈ ಥರ ಚೇಂಜ್ ಮಾಡ್ತಾ ಹೋಗ್ತಾರೆ. ಇದೇ ಥರ ಸೌದಿ ಅರೇಬಿಯಾ ತುಂಬ ಕೆಲಸ ನಡೀತಾ ಇರುತ್ತೆ. ಎಲ್ಲಿ ನೋಡಿದ್ರು ನಿಮಗೆ ಈ ಥರ ಪೈಪ್ಲೈನ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಇಲ್ಲಿ ಪೈಪ್ಲೈನ್ ಎಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಅದೇ ಥರ ಟವರ್ ಕೂಡ ಇರುತ್ತೆ ನಿಮಗೆ ಕೆಲವು ಜಾಗದಲ್ಲಿ. ನಮಗೆ ಇರೋ ಜಾಗದಲ್ಲಿ ಸ್ವಲ್ಪ ಕಷ್ಟನೇ, ನೆಟ್ವರ್ಕ್ ತುಂಬ ಇಶ್ಯೂ ಇರುತ್ತೆ. ಅದನ್ನು ನೀವು ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಸೌದಿ ಅರೇಬಿಯಾಗೆ ನೀವೇನಾದರೂ ಬರ್ತಿದ್ದೀರಾ ಅಂತ ಅಂದರೆ. ಇನ್ನು ನೀವೇನಾದರೂ ಡ್ರೈವಿಂಗ್ ಕೆಲಸ ಮಾಡೋಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಫೈನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗೆ ಡ್ರೈವರ್ ಆಗಿ ಕೆಲಸ ಮಾಡಬೇಕಂದ್ರೆ ತುಂಬ ತಾಳ್ಮೆ ಇರಬೇಕು. ಒಂದು ಗಾಡಿ ಓವರ್ಟೇಕ್ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಆ ಟೈಮಲ್ಲಿ ನೀವು ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಟೋಟಲಾಗಿ ಡ್ರೈವಿಂಗ್ ರೂಲ್ಸ್ ಬಗ್ಗೆ ನೀವು ತುಂಬ ಹುಷಾರಾಗಿರಬೇಕು. ಇಲ್ಲಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಇಲ್ಲಿ ಯಾರೋ ಒಂದಿಬ್ಬರು ಕಾಯ್ತಾ ಇದ್ದಾರೆ. ನಾನು ಕೂಡ ಈ ಥರ ತುಂಬ ಕಾದಿದ್ದೀನಿ. ಬೇಗ ಯಾರೂ ನಿಲ್ಲಿಸೋದಿಲ್ಲ. ಇಲ್ಲಿ ಯಾರೋ ನೋಡೋಣ, ಇವ್ರಿಗೆ ಯಾರೋ ಸ್ಲೋ ಮಾಡಿದ್ರು ಗಾಡಿ, ಅವ್ರ ಅದೃಷ್ಟ ಅನಿಸುತ್ತೆ. ಇಲ್ಲ ಗೊತ್ತಿರೋರು ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಈ ಥರ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಗಾಡೀಲಿ ನಿಲ್ಲಿಸೋದಿಲ್ಲ. ಟ್ಯಾಕ್ಸಿ ಆದರೆ ನಿಲ್ಲಿಸ್ತಾರೆ, ಆದರೆ ಬೇರೆ ವೆಹಿಕಲ್ಲು ನಿಲ್ಲಿಸೋದಿಲ್ಲ. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀರಾ ಅಂತಂದರೆ ಅಷ್ಟು ಬೇಗ ನಿಮ್ಮನ್ನು ಯಾರೂ ಟ್ರಸ್ಟ್ ಮಾಡೋದಿಲ್ಲ. ಸೌದಿಯವರು ಆಗಲಿ ಮತ್ತೊಂದಾಗಲಿ ನಿಮ್ಮನ್ನು ಟ್ರಸ್ಟ್ ಮಾಡಿ ಗಾಡಿಗೆ ಕೂರಿಸೋದಿಲ್ಲ. ಇನ್ನು ಕೆಲವು ಕಡೆ ಪರವಾಗಿಲ್ಲ, ಕೂರಿಸ್ತಾರೆ. ನಾನಂತೂ ಒಂದು ದಿನ ಅರ್ಧ ದಿನ ಗಟ್ಟಲೆ ಎಲ್ಲ ವೆಯ್ಟ್ ಮಾಡಿದ್ದೀನಿ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ. ಇದು ಒಂಟೆಯವ್ರದ್ದು ಮನೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಒಂಟೆಯವ್ರದ್ದು. ಇಲ್ಲಿ ಹೊಗೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಪಂಪ್ ಸ್ಟೇಷನ್ ಎಲ್ಲೋ ಇರುತ್ತೆ ದೂರದಲ್ಲಿ, ಅದಕ್ಕೆ ಆ ಥರ ಬರ್ತಾ ಇರುತ್ತೆ ಹೊಗೆ. ನಾನಿವತ್ತು ಲೂಲುಗೆ ಹೋಗ್ತಿರೋ ಕಾರಣ ನಾನೊಂದು ಐಟಮ್ ತೊಗೊಂಡಿದ್ದೆ. ಆ ಐಟಮ್ದು ವರ್ಕ್ ಆಗ್ತಾ ಇರಲಿಲ್ಲ ಸರಿಯಾಗಿ. ಅದನ್ನು ರೀಪ್ಲೇಸ್ ಮಾಡಬೇಕಾಗಿತ್ತು, ತೊಗೋಬೇಕಾಯ್ತು ಬೇರೆ ಐಟಮ್ನ ಅಂತ ತೊಗೊಳೋಣ ಅಂತ ಹೋದೆ. ಆದರೆ ಅವ್ರು ಹೇಳಿದ್ರು, ಇಲ್ಲ ಇದು 1 ತಿಂಗಳಾಗಿದೆ ನೀವು ತೊಗೊಂಡು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿದ್ರು.
ಓಕೆ, ಬಂದಿದ್ದವ್ರಿಗೆ ವಿಧಿ ಇಲ್ಲ ಅಂತೇಳ್ಬಿಟ್ಟು ಬೇರೆ ಐಟಮ್ ತೊಗೊಂಡು ವಾಪಸ್ ಬಂದ್ವಿ. ನೀವೇನಾದರೂ ಆ ಥರ ಏನಾದರೂ ಐಟಮ್ ತೊಗೋಬೇಕು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡೆಸರ್ಟಿಂದ ಅಲ್ಲೇ ಚೆಕ್ ಮಾಡಿಬಿಟ್ಟು ಐಟಮ್ನ ಕನ್ಫರ್ಮ್ ಮಾಡ್ಕೊಂಡು ತಗೊಳ್ಳಿ. ನಾನು ಅವತ್ತು ಅಲ್ಲಿ ನನಗೆ ಓಪನ್ ಮಾಡೋಕ್ಕೆ ಬಿಡಲಿಲ್ಲ, ನಾನು ತೊಗೊಂಡ್ಬಿಟ್ಟೆ. ಆಮೇಲೆ ರೂಮ್ಗೆ ಹೋಗಿ ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ಅದು ವರ್ಕ್ ಆಗ್ತಿರಲಿಲ್ಲ. ಅದನ್ನ ಅವ್ರಿಗೆ ಎಷ್ಟೇ ಹೇಳಿದ್ರು ಇಮೇಲೆಲ್ಲ ರೈಸ್ ಮಾಡಿದ್ರು ಅವ್ರು ಅದನ್ನೇ ಕೇಳಲಿಲ್ಲ. ನಾವೇನು ಮಾಡೋಕ್ಕೋಗೋದಿಲ್ಲ. 3 ದಿನ ಇಲ್ಲ 7 ದಿನ ಒಳಗಡೆ ಬಂದರೆ ನಾವೇನಾದರೂ ಮಾಡ್ಬೋದು, ನೀವು 7 ದಿನ ಆದಮೇಲೆ ಬಂದಿದ್ದೀರಾ ಅಂತ ಹೇಳಿದ್ರು. ನಾನೆಲ್ಲ ಹೇಳಿದೆ ನಮಗೆ ಈ ಥರ ಡೆಸರ್ಟಲ್ಲಿ ಇದ್ದೀವಿ, ಬರೋಕ್ಕಾಗೋದಿಲ್ಲ, ಪ್ರತಿ ತಿಂಗಳಿಗೆ ಒಂದೇ ಸಲ ಬರೋಕ್ಕಾಗೋದು ಅಂತ. ಆದರೂ ಅದನ್ನ ಅವರು ನಾವೇನು ಮಾಡೋಕ್ಕೋಗೋದಿಲ್ಲ ಅಂತ ಹೇಳಿದ್ರು. ಒಂದು ಅಮೌಂಟ್ ವೇಸ್ಟ್ ಆಯಿತು, ನನಗೆ ಬೇಜಾರಾಗಿ ಕೂಡ ಆಯಿತು. ಇನ್ನೇನು ಸಿಟಿ ಎಂಟ್ರ್ ಆಗ್ತಾ ಇದ್ದೀವಿ. ಇದು ಸಿಟಿ ಎಂಟ್ರಿ ಈ ಥರ ಇದೆ ಕೂಡ. ಆ ಥರ ಏನಾದರೂ ಐಟಮು ಎಕ್ಸಾಂಪಲ್ಗೆ ಫೋನು, ತುಂಬ ಫೋನ್ಗಳ್ದು ಇಲ್ಲಿ ನಿಮ್ಗೆ ಗೊತ್ತಲ್ವ ಚೀಪಾಗಿ ಸಿಗುತ್ತೆ ಐಫೋನೆಲ್ಲ. ಆ ಥರದ್ದು ಏನಾದ್ರು ತಗೊಂಡು ರೂಮ್ಗೆ ಹೋಗಿ ಚೆಕ್ ಮಾಡಿ ಆಮೇಲೆ ವಾಪಸ್ ಬರ್ತೀನಿ ಅಂದರೆ ಇಲ್ಲಿ ನಿಮಗೆ ಎಕ್ಸ್ಚೇಂಜ್ಗೆ ಸ್ವಲ್ಪ ಕಷ್ಟ. ಆದಷ್ಟು ಬೇಗ ಅಲ್ಲೇ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ತಗೊಂಡೋಗಿ, ಇದೊಂದು ನನ್ನ ಸಲಹೆ. ರಜಾ ಅಂತೇಳಿದ್ರೆ ಪ್ರತಿ ಶುಕ್ರವಾರ ರಜಾ ಮಾತ್ರ ಇರುತ್ತೆ ನಮಗೆ. ಪ್ರತಿ ಶುಕ್ರವಾರ ಬಿಟ್ಟರೆ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಗೌರ್ಮೆಂಟ್ ಹಾಲಿಡೇ ವರ್ಷದಲ್ಲಿ 2 ತಿಂಗಳಲ್ಲಿ ಅಷ್ಟೇ ಇರುತ್ತೆ. ಇನ್ನು ಅಷ್ಟೊಂದೇನು ಗೌರ್ಮೆಂಟ್ ಹಾಲಿಡೇ ಸಿಗೋದಿಲ್ಲ ಇಲ್ಲಿ, ತುಂಬ ಕಡಿಮೆನೇ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ. ಪ್ರತಿ ಶುಕ್ರವಾರ ಡ್ಯೂಟಿ ಇರೋದಿಲ್ಲ, ಕೆಲವು ಸಲ ಇದ್ರೂ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾರನ್ನೂ ನಂಬಕ್ಕೆ ಹೋಗಬಾರ್ದು ಅಷ್ಟು ಈಸಿಯಾಗಿ. ಯಾಕಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ ಥರನೇ ಇರ್ತಾರೆ. ಆದರೆ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ನಿಮ್ಮ ಮೇಲೇ ಬರುತ್ತೆ. ಎಕ್ಸಾಂಪಲ್ಗೆ ಫೋನಲ್ಲಿ OTPs ಮತ್ತು ಬೇರೆ ವಿಷಯಗಳಾಗಲಿ, ಮೆಸೇಜಸ್ ಆಗಲಿ ಫೋನೆಲ್ಲ ಕೊಡಬೇಕಾದ್ರೆ ಹುಷಾರಾಗಿರಿ. ಅದೇನಾದರೂ ತಪ್ಪಾಯಿತು ಇಲ್ಲ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಪೊಲೀಸ್ ಹಿಡ್ಕೊಂಡು ಹೋಗೋದು ನಿಮ್ಮನ್ನೇ. ಹಾಗಾಗಿ ಯಾರನ್ನೂ ಅಷ್ಟಾಗಿ ನಂಬಕ್ಕೆ ಹೋಗಬೇಡಿ. ಫ್ರೆಂಡ್ ಅಂದರೆ ಫ್ರೆಂಡ್ ಅಷ್ಟೇ ಇರಿ, ಅಷ್ಟು ಬಿಟ್ಟು ತುಂಬ ಕ್ಲೋಸ್ ಎಲ್ಲ ಹೋಗಿ. ಯಾಕೆಂದರೆ ನೀವು ಹೊಸ್ದಾಗಿ ಬಂದಿರ್ತೀರ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮನ್ನು ಈಸಿಯಾಗಿ ಬಕ್ರ ಮಾಡ್ತಾರೆ. ಹಾಗಾಗಿ ಆ ಥರದಕ್ಕೆಲ್ಲ ನೀವು ತಗಲಾಕೋಬೇಡಿ, ಹುಷಾರಾಗಿರಿ. ಮೋಸ ಅನ್ನೋದು ದೇಶ ಬಿಟ್ಟು ದೇಶಕ್ಕೆ ಹೋದರೂ ಮುಗಿಯೋದಿಲ್ಲ, ಎಲ್ಲೋದ್ರೂ ಇರುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.